ನಮಸ್ಕಾರ. ಅರಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ವ್ಯಾಯಾಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸುವುದೇ ಈ ಬಗ್ಗೆ ತಿಳ್ಕೊಳ್ಳೋಣ. ವ್ಯಾಯಾಮ ಆಕ್ಟಿವಿಟೀಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ದೇಹದ ಆರೋಗ್ಯಕ್ಕೆ, ದೈಹಿಕ ಆರೋಗ್ಯಕ್ಕೆ ಯಾವ ವ್ಯಾಯಾಮಗಳು ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಮಾನಸಿಕ ಆರೋಗ್ಯಕ್ಕೆ, ಬ್ರೈನ್ ಆಕ್ಟಿವೇಶನ್ಸ್ಗೆ ಯಾವ ವ್ಯಾಯಾಮಗಳು ಹೆಲ್ಪ್ ಆಗುತ್ತೆ. ವ್ಯಾಯಾಮ ಅಂದ ತಕ್ಷಣ ಜಸ್ಟ್ ದೇಹ ದಂಡಿಸೋದೇ ಆಗಿರಬೇಕು ಅಂತಿಲ್ಲ. ದೈಹಿಕ ಆರೋಗ್ಯಕ್ಕೆ, ದೇಹ ಸದೃಢವಾಗಿರೋದಕ್ಕೆ ನಮಗೆ ಸೂರ್ಯ ನಮಸ್ಕಾರ ಇದೆ, ಸ್ಟ್ರೆಚಿಂಗ್ ಎಕ್ಸಸೈಸಸ್ ಇದೆ, ಯೋಗಾಭ್ಯಾಸದ ಮೂಲಕ ಕೆಲವು ಆಸನಗಳನ್ನು ಟ್ರೈ ಮಾಡುವ ಮೂಲಕ ನಮ್ಮ ದೈಹಿಕ ಆರೋಗ್ಯನ ಇಡೀ ಬಾಡಿ ಫ್ಲೆಕ್ಸಿಬಿಲಿಟಿಗೆ ನಾವು ಸಿದ್ಧಿಸ್ಕೋಬಹುದಾಗತ್ತೆ. ಹಾಗೆ ಮಾನಸಿಕ ಆರೋಗ್ಯಕ್ಕೆ ಏನ್ ಮಾಡ್ಬೋದು, ನಮ್ಮ ಬ್ರೈನ್ ಪವರ್ನ ಹೆಂಗೆ ನಾವು ಪ್ರಾಪರ್ ಆಗಿ ಚಾನಲೈಸ್ ಮಾಡಿ ಬಳಸ್ಕೊಳ್ಳೋದು, ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಎರಡು ಎಮಿಸ್ಫಿಯರ್ಸ್ ನ ಹೇಗೆ ಆಕ್ಟಿವೇಟ್ ಮಾಡೋದು, ಮೆಮೊರಿ ಎನ್ಹಾನ್ಸ್ಮೆಂಟ್ಗೆ ಈ ಬ್ರೈನ್ ಜಿಮ್ ಮೂಲಕ ಕೆಲವು ಎಕ್ಸಸೈಸ್ ಗಳನ್ನ ಮಾಡಿಸೋದು, ಕ್ರಾಸ್ ಎರಡು ಕೈ ಬಳಸಿ ಎರಡು ಕಾಲು ಬಳಸಿ ಆಕ್ಟಿವಿಟೀಸ್ ಮಾಡಿಸೋದು ಮಕ್ಕಳಿಗೆ. ಈಗ ನಾವು ಲೆಫ್ಟ್ ಹ್ಯಾಂಡ್ ಇರೋದು ರೈಟ್ ಬ್ರೈನ್ ಆಕ್ಟಿವ್ ಜಾಸ್ತಿ ಇರುತ್ತೆ, ರೈಟ್ ಹ್ಯಾಂಡ್ ಇರೋದು ಲೆಫ್ಟ್ ಬ್ರೈನ್ ಆಕ್ಟಿವೇಶನ್ ಜಾಸ್ತಿ ಇರುತ್ತೆ. ಸೊ ನಮಗೆ ಎರಡು ಅಂಗಗಳನ್ನ, ಎರಡು ಕೈಗಳನ್ನ, ಎರಡು ಕಾಲುಗಳನ್ನ ಹೇಗೆ ಎಫೆಕ್ಟಿವ್ ಆಗಿ ಬಳಸ್ಕೋಬಹುದು. ಸೈಮಲ್ಟೇನಿಯಸ್ಲಿ ನಾವು ಒಟ್ಟಿಗೆ, ಈಗ ನಾವು ನಡೆಯುವಾಗ ನೋಡಿದಿರಲ್ಲ, ಲೆಫ್ಟ್ ರೈಟ್ ಅಪೋಸಿಷನ್ ಇದರಲ್ಲೇನೆ ಪಾಸ್ ಆಗ್ತಾನೆ ಇರುತ್ತೆ. ನಮ್ದು ರೈಟ್ ಹ್ಯಾಂಡ್ ಮುಂದೆ ಬಂದ್ರೆ ಲೆಫ್ಟ್ ಲೆಗ್ ಮುಂದೆ ಬರುತ್ತೆ, ಈ ತರ ಕ್ರಾಸ್ ಇದ್ರಲ್ಲೇನೆ ನಡೀತಾ ಇರುತ್ತೆ. ಅದೇ ನಡೆಯೋಕ್ಕಾದ್ರೆ ನಮ್ಗೆ ಈಗ ಲೆಫ್ಟ್ ಹ್ಯಾಂಡು ಲೆಫ್ಟ್ ಲೆಗ್, ರೈಟ್ ಹ್ಯಾಂಡು ರೈಟ್ ಲೆಗ್ ಹಿಂಗೆ ನಡೀತೀವಿ ಅಂದ್ರೆ ಏನಾಗುತ್ತೆ, ಬಾಡಿ ಬ್ಯಾಲೆನ್ಸ್ ಸಿಗಲ್ಲ, ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗಾಗಿನೇ ನಮ್ಗೆ ಆ ಬಾಡಿನೇ ಅನಾಟಮಿಯಲ್ಲಿ ಅದು ಪಿಕ್ ಮಾಡ್ಕೊಂಡ್ಬಿಟ್ಟಿದೆ, ಯಾವುದು ನಮ್ಗೆ ಸೂಟಬಲ್ ಏನು ಬಾಡಿ ಬ್ಯಾಲೆನ್ಸಿಂಗ್ ಆಕ್ಟಿವಿಟೀಸ್ ಅನ್ನೋದು. ಸೊ ಬ್ರೈನ್ ಎನ್ಹಾನ್ಸ್ಮೆಂಟ್ಗೆ, ಮೆದುಳಿನ ಪವರ್ನ ಚುರುಕುಗೊಳಿಸೋದಕ್ಕೂ ಕೆಲವು ಎಕ್ಸಸೈಸ್ ಮೂಲಕ ಆಕ್ಟಿವ್ ಆಗಿ ಇಟ್ಕೋಬಹುದು. ವಯಸ್ಸಾದಂತೆ ಬರುವ ಈ ಅಲ್ಝೈಮರ್, ಡಿಮೆನ್ಷಿಯಾ, ಮೆಮೊರಿ ಲಾಸಸ್, ನೆನಪಿಲ್ಲದೆ ಇರುವಂತ ಇಶ್ಯೂಗಳನ್ನ ಅವಾಯ್ಡ್ ಮಾಡೋಕ್ಕೂ ಇದು ನಮ್ಗೆ ಸಹಾಯ ಮಾಡ್ತಾ ಬರುತ್ತೆ. ಹಾಗೆ ಭಾವನಾತ್ಮಕ ಆರೋಗ್ಯಕ್ಕೆ ಏನೆಲ್ಲ ಮಾಡಬಹುದು, ಜರ್ನಲಿಂಗ್ ಮೂಲಕ ನಮ್ಮ ಭಾವನೆಗಳನ್ನ, ಹಿಂದೆ ನಾವು ತಿಳ್ಕೊಂಡ್ವಲ್ಲ ಎಮೋಷನಲ್ ಇಂಟೆಲಿಜೆಂಟ್ ಕೋಶೆಂಟ್ ನ ಹೆಂಗೆ ಡೆವಲಪ್ ಮಾಡ್ಕೊಳ್ಳೋದು, ಅದರಿಂದ ನಮ್ಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ, ಹಂಗೆ ಅದನ್ನ ನಮ್ಮ ಹತೋಟಿಗೆ ಹೆಂಗೆ ಇಟ್ಕೊಳ್ಳೋದು, ಅದನ್ನ ನಾವು ಹೆಂಗೆ ನಿಯಂತ್ರಣ ಮಾಡೋದು, ಬ್ಯಾಲೆನ್ಸ್ ಮಾಡೋದು. ನಮ್ಮ ಭಾವನೆಗಳ ಅರಿವು ನಮಗಿದ್ದಾಗ ಅದನ್ನ ಹೊರ ಹಾಕಕ್ಕೆ ಒಂದು ಚಾನಲ್ ಬೇಕಲ್ಲ ನಮ್ಗೆ. ಜರ್ನಲಿಂಗ್ ಮೂಲಕ ನನ್ಗೆ ಏನ್ ಅನ್ನಿಸ್ತಾ ಇದೆ, ನನ್ನ ಭಾವನೆಗಳು, ಅನಿಸಿಕೆಗಳೇನು, ಏನ್ ಗೋತ್ರು ಮಾಡ್ತಾ ಇದ್ದೀನಿ, ಯೋಚನಾ ಲಹರಿ ಹೆಂಗಿದೆ, ಇದನ್ನ ಬರವಣಿಗೆ ಮೂಲಕ ಹೊರ ಹಾಕೋದು. ಸೊ ಅದ್ರಲ್ಲಿ ಏನಾದ್ರೂ ಆ ನೆಗೆಟಿವ್, ಕೋಪ, ಭಯ, ಇಂಥ ಎಮೋಷನ್ಸ್ ಇದ್ದಾಗ ಹೊರಗೆ ಬರಕ್ಕೆ ಒಂದು ದಾರಿ ಹುಡ್ಕೊಳ್ಳುತ್ತೆ, ಮನಸ್ಸು ನಿರಾಳ ಆಗ್ತಾ ಹೋಗುತ್ತೆ. ಹೀಗೆ ದೈಹಿಕ ಆರೋಗ್ಯಕ್ಕೂ ನಮ್ಗೆ ಎಕ್ಸಸೈಸ್ ಬೇಕಾಗುತ್ತೆ, ವ್ಯಾಯಾಮ ಚಟುವಟಿಕೆಗಳು ಬೇಕಾಗುತ್ತೆ. ಮಾನಸಿಕ ಆರೋಗ್ಯಕ್ಕೂ ಬ್ರೈನ್ ಅನ್ನ ಆಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೂ, ಭಾವನೆಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೂ, ಓವರ್ ಆಲ್ ನಮ್ಮ ಸೆಲ್ಫ್ ರಿಫ್ಲೆಕ್ಷನ್, ನಮ್ಮ ಅರಿವಿಗೆ, ನಮ್ಮ ಜೊತೆ ನಾವು ಕನೆಕ್ಟ್ ಆಗಿರೋಕೆ, ನಮ್ಮ ರೂಟನ್ನ ನಾವು ಆಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ವ್ಯಾಯಾಮಗಳು ತುಂಬಾ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಧನ್ಯವಾದಗಳು.